ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ಹರಪನಹಳ್ಳಿ ಪುರಸಭಾ ವ್ಯಾಪ್ತಿಯ ಹರಿಹರ ಸರ್ಕಲ್ನಿಂದ ಐಬಿ ಸರ್ಕಲ್ವರೆಗೂ ರಸ್ತೆ ವಿಭಜಕದಲ್ಲಿ ಹೊಸದಾಗಿ ಬೀದಿ ದೀಪ ಹಾಗೂ ಕಂಬಗಳನ್ನು ಅಳವಡಿಸುವ ಕಾರ್ಯಕ್ಕೆ ಹರಪನಹಳ್ಳಿಯ ಜನಪ್ರಿಯ ಶಾಸಕ ಎಂಪಿ ಲತಾ ಮಲ್ಲಿಕಾರ್ಜುನ್ ಅವರ ಅಮೃತ ಹಸ್ತದಿಂದ ಭೂಮಿ ಪೂಜೆ ನೆರವೇರಿಸಲಾಯಿತು. ನಂತರ 11ನೇ ವಾರ್ಡ್ನ ಚಿತ್ತಾರಗೆರೆಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆ ಮಾಡಲಾಯಿತು. ಮೇನ್ ಶಾಲೆ ಹತ್ತಿರ ಪುರಸಭೆಯ ಅನುದಾನದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಮಾನ್ಯ ಶಾಸಕರಾದ ಶ್ರೀಮತಿ ಎಂ. ಪಿ. ಲತಾ ಮಲ್ಲಿಕಾರ್ಜುನ್ ಅವರು ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಂ. ವಿ. ಅಂಜಿನಪ್ಪನವರು, ಪುರಸಭಾ ಅಧ್ಯಕ್ಷರಾದ ಶ್ರೀಮತಿ ಫಾತಿಮಾ ಬಿ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಟಿ. ವೆಂಕಟೇಶ, ಪುರಸಭೆಯ ಮುಖ್ಯ ಅಧಿಕಾರಿ ಯರಗುಡಿ ಶಿವಕುಮಾರ್ ಸಿಬ್ಬಂದಿಗಳು ಹಾಜರಿದ್ದರು. ರವರು, ಚಿತ್ತಾರಗೆರೆ ಬಾಣಗೆರೆಯ ಹಿರಿಯರು ಸೇರಿದಂತೆ ಅನೇಕರು ಜೊತೆಗಿದ್ದರು. ವರದಿ ಎಚ್. ಕರೀಂ, ನಂದಿಬೇವೂರ್.